ನನಗೆ ಭಾಳ ನನ್ನ ಕ್ಲಾಸ್ಮೇಟು ನನ್ನ ಭಾಳ ಆತ್ಮೀಯ ಮಿತ್ರವ ಕುರಿ ರಾಜು ಅಂತ ಹೇಳಿ ಅವ್ರು MLA ಇದ್ದಾಗ ಅವನ ಮನೆ ಒಳಗಡೆ ಗಾಂಜಾ ಇಡಿಸಿ ಆ ಗಾಂಜಾ ಕೇಸ್ ಹಾಕುವಂತ ಒಂದು ಪ್ರಕರಣ ಆಯಿತು. ಅವನ ಮ್ಯಾಗ ಗಾಂಜಾ ಕೇಸೂ ಆಯಿತು, ಅವನ ಮನ್ಯಾಗ ಗಾಂಜಾನು ಸಿಕ್ತು. ಆದರೆ ಇಡೀ ಹಾರುಗಿರಿ ಪುರಸಭೆ ವ್ಯಾಪ್ತಿ ಒಳಗೆ ಬರ್ತಕ್ಕಂಥ ಜನರ ಅಟ್ಟ ಅಲ್ಲ, ಇಡೀ ಕುರ್ಚಿ ಮತ್ತು ಕ್ಷೇತ್ರದಾಗ, ಯಾಕಂದ್ರೆ ಅವ್ರು ಸಾಮಾಜಿಕವಾಗಿ ಭಾಳಷ್ಟು ರಾಜು ಕುರಿ ಅವರ ಆಕ್ಟಿವ್ ಇದ್ದವ್ರು. ಅವ್ರು ಏನ್ ದಂಧೆಗೆ ಮಾಡ್ತಾರೋ ಏನ್ ದಂಧೆಗಿಲ್ಲ ಅನ್ನೋದು ಇಡೀ ನಮ್ಮ ಮತಕ್ಷೇತ್ರ ಗೊತ್ತಿದ್ದಾಗ ಆ ಗಾಂಜಾ ಕೇಸ್ ಹಾಕುವಂಥದ್ದು ಏನು ಅವ್ನು ಮಾಡಿದಲ್ಲ, ಅವು ಇಡೀ ಜನರಿಗೆ ಗೊತ್ತಾಯ್ತು. ಇವು ಇಂಥ ಈ ವಸ್ಟ್ ಅದ, ನೀವು ಈ ಮನುಷ್ಯ ಮೆಂಟಲಿ ಇಟ್ಟು ವಸ್ಟ್ ಅದ ಅನ್ನತ್ತಂದ್ರೆ ಒಬ್ಬನ ಮ್ಯಾಗ ಅವ ಪಾಪ ಗಾಂಜಾ ಕೇಸ್ ಹಾಕೊಂಡು ಅವ್ನ ಪರಿಸ್ಥಿತಿ ಇವತ್ತು ಹೆಂಗಾಗೈತೆ ಅಂದ್ರೆ ಮಾನಸಿಕ ಅಸ್ವಸ್ಥ ಆಗಿಬಿಟ್ಟ. ನಾವು ಇವತ್ತು ಮನೆ ಹೊರಗೆ ಬರಂಗಿಲ್ಲ, ಪಾಪ ಪರಿಸ್ಥಿತಿ ಅವ್ನು ಕೆಟ್ಟು ಹೋಗ್ಬಿಟ್ಟೈತಿ. ಅಂತ ಪ್ರಕಾರ ಗೊತ್ತಾಯ್ತು. ಪಿ ರಾಜು ಅವ್ರು ಏನೋ ಪೊಲೀಸ್ ಸ್ಟೇಷನ್ ಮುತ್ತಿಗೆ ಹಾಕಬೇಕು ಅಂತ ಹೇಳಿ ತಮ್ಮ ಕಾರ್ಯಕರ್ತರಿಗೆ ಕರೆ ನೀಡಿದ್ದಾರೆ ಅಂತ ಹೇಳಿ ನಿನ್ನೆ ನಾನು ವಿಡಿಯೋ ನೋಡಿದೆ. ಅದನ್ನ ಆಮೇಲೆ ಮಾತಾಡ್ತೀನಿ. ಈಗ ತಾವು ಏನು ಕೇಳಿದ್ರಲ್ಲ, ಈ ಪೊಲೀಸ್ ಸ್ಟೇಷನ್ದಿಂದ ಪೊಲೀಸರು ಅಥವಾ ಇನ್ಸ್ಪೆಕ್ಟರ್ಗಳು ಲಂಚ ತಗೊಳ್ತಾರೋ, ಆ ಲಂಚದಾಗ ನನಗೆ ಪಾಲೈತೆ ಅಂತ ಹೇಳಿ ಏನೋ ಒಂದು ಆರೋಪ ಮಾಡಿದ್ದಾರೆ ಅಂತ ತಾವು ಹೇಳ್ತಾ ಇದ್ದೀರಿ. ನಾನು ಅಗದಿ ಸ್ಪಷ್ಟವಾಗಿ ಹೇಳ್ತೀನಿ, ಇವತ್ತು ಕಳೆದ ಒಂದು 2023ನೇ ವರ್ಷ ಚುನಾವಣೆ, ಆ ಒಂದು ಚುನಾವಣೆಯಾಗ ಈ ಕ್ಷೇತ್ರದ ಕುರ್ಚಿ ಮತದಾರ, ಈ ಕ್ಷೇತ್ರ ಜನ ಸ್ಪಷ್ಟವಾಗಿ 25,500 ಕೋಟಿ ಅವನು ಸೋಲಿಸಿದ್ದಾರೆ. ಯಾಕೆ ಸೋಲಿಸಿದ್ರು? ಇದೇ ಆರೋಪಗಳು, ಇಂಥ ಆರೋಪಗಳು ಇರೋದ್ರಿಂದ ಅವನನ್ನು ಸೋಲಿಸಿರು. ಈಗ ನನಗೆ ಅವಕಾಶ ಕೊಟ್ಟಾರ. ನಾನು ಅದನ್ನು ಮಾಡ್ತೀನೋ ಬಿಡ್ತೀನೋ ಅನ್ನೋದು ಗೊತ್ತಾಗಬೇಕಂದ್ರೆ ಯಾವಾಗ ಗೊತ್ತಾಗಬೇಕು? 2028 ಗೊತ್ತಾಗಬೇಕು. ಯಾಕಂದ್ರೆ ಜನ ನನ್ನೂ ಹಂಗೆ ತಿರಸ್ಕಾರ ಮಾಡಿದಾಗ ಮಾತ್ರ ತಮಗೆ ಗೊತ್ತಾಗತ್ತೆ. ಯಾವ MLA ಹದಿಮ್ಯಾಗ ಬಿದಿಮ್ಯಾಗ ಮಾತಾಡ್ತಾನೆ, PSI ಗಳಿಂದ ಲಂಚ ತಗೊಳ್ತಾನೆ, ಸಬ್ ಇನ್ಸ್ಪೆಕ್ಟರ್ ಇವ್ರ ಕಡೆ ಲಂಚ ತಗೋತಾನೆ ಅನ್ನೋದು ಆರೋಪ ಏನೈತಲ್ಲ, ಅದಕ್ಕೆ ಬಹಳ ಸುಳ್ಳು ಆರೋಪ ಮಾಡ್ಯಾರ ಅವ್ರ. ಯಾಕಂತ